ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಟ್ರಂಪ್ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಭಾರತವನ್ನ. ವೀಸಾ ಬಾಂಬ್ ಹಾಕಿದ್ದಾರೆ. ಈಗ ಇದಕ್ಕೆ ಇಡೀ ಭಾರತ ಕಂಪಿಸ್ತಾ ಇದೆ. H1B ವೀಸಾ ದರವನ್ನ $1,00,000 88 ಲಕ್ಷ ರೂಪಾಯಿಗೆ ಏರಿಸಿ ಅಮೆರಿಕದಲ್ಲಿರೋ ಭಾರತೀಯರು ಅಲ್ಲೋಲ ಕಲ್ಲೋಲ ಆಗೋ ರೀತಿ ಮಾಡಿದ್ದಾರೆ. ಬರೀ ಅಮೆರಿಕದಲ್ಲಿರೋ ಭಾರತೀಯರು ಮಾತ್ರ ಅಲ್ಲ, ಅಲ್ಲಿಗೆ ಹೊರಡೋಕ್ ಲೆಕ್ಕಾಚಾರ ಹಾಕಿದವರು ಕೂಡ ಏರ್ಪೋರ್ಟ್ಗೆ ರಾತ್ರಿ ಓಡೋ ರೀತಿಯಾಗಿದೆ. ಈಗ ಓಡ್ತಾ ಇದ್ದಾರೆ ಕೂಡ ಅಮೆರಿಕನ್ ಕಂಪನಿಗಳು, ಬಹುತೇಕ ಅಮೆರಿಕನ್ ಕಂಪನಿಗಳು. ಸದ್ಯ ಅಮೆರಿಕ ಬಿಟ್ಟು ಹೊರಗೆ ಹೋಗಬೇಡಿ, ಆಚೆ ಹೋಗಿರೋರು ಇವಾಗಲೇ ಓಡ್ ಬನ್ನಿ ವಾಪಸ್ ಅಮೆರಿಕಾಗೆ ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಟ್ರಂಪ್ ಮಹಾಶಯ ಕೊಟ್ಟಿರೋ ಟೈಮ್ ತುಂಬಾ ಕಮ್ಮಿ ಇದೆ. ಭಾನುವಾರ ಸೆಪ್ಟೆಂಬರ್ 21ರಿಂದಲೇ ಜಾರಿಗೆ ಬರುತ್ತೆ ಈ ನಿಯಮ. ಯಾರೆಲ್ಲ H1B ವೀಸಾ ಉದ್ಯೋಗಿಗಳು, ಈ ವೀಸಾ ಹೋಲ್ಡರ್ಸ್ ಅಮೆರಿಕದಿಂದ ಹೊರಗಿದಾರೋ ಸೆಪ್ಟೆಂಬರ್ 21ರ 9:30 ಅಂದ್ರೆ ನಮ್ಮ ಟೈಮಲ್ಲಿ, ಅವ್ರ ಟೈಮ್ನಲ್ಲಿ 12 ಗಂಟೆ 1 ನಿಮಿಷ ಅಷ್ಟರ ಒಳಗಡೆ ಅಲ್ಲಿ ಇರಬೇಕು, ಅಮೆರಿಕದ ಒಳಗಡೆ ಇರಬೇಕು. ಈ ಕಾಲಾವಕಾಶದ ನಂತರ ಅಮೆರಿಕಾಗೆ ಎಂಟ್ರಿ ಅಥವಾ ರೀ ಎಂಟ್ರಿ ಕೊಡೋರು ಉದ್ಯೋಗದಾತರು ಕಡ್ಡಾಯವಾಗಿ ಪ್ರತಿ H1B ವೀಸಾಗೆ ಹತ್ತತ್ರ $1 ಕೋಟಿ ಅಥವಾ $1,00,000 ಅಮೆರಿಕನ್ ಡಾಲರ್, ಕರೆಕ್ಟಾಗಿ ಹೇಳ್ಬೇಕಂದ್ರೆ 88 ಲಕ್ಷ ರೂಪಾಯಿ ಕೊಡಬೇಕು. ಹೀಗಾಗಿ ಕಂಪನಿಗಳು ಓಡ್ಬನ್ನಿ ಕೂಡಲೇ ಓಡ್ಬನ್ನಿ ಅಂತ ಕರೀತಿದ್ದಾರೆ. ಏರ್ಪೋರ್ಟ್ಗಳಲ್ಲಿ ಕೋಲಾಹಲ ಉಂಟಾಗಿದೆ. ಟ್ರಂಪ್ರ ಆದೇಶ ಹೊರಬೀಳ್ತಿದ್ದಂತೆ ಅಮೆರಿಕದ ಏರ್ಪೋರ್ಟ್ಗಳಲ್ಲಿ ಅವ್ಯವಸ್ಥೆ ಉಂಟಾಗಿದೆ. ತಾಯ್ನಾಡಿಗೆ ಹೊರಟಿದ್ದ ಹಲವು ಭಾರತೀಯ ಟೆಕ್ಕಿಗಳು ಟ್ರಂಪ್ರ ಅನೌನ್ಸ್ಮೆಂಟ್ ಕೇಳಿದ ಬೆನ್ನಲ್ಲೇ ವಿಮಾನದಿಂದ ಹೊರಗೆ ಓಡಿ ಬರುತ್ತಿರೋದು ಕೂಡ ಕಂಡುಬಂದಿದೆ. ಮತ್ತೊಂದು ಕಡೆ ಅಮೆರಿಕದಿಂದ ಈಗ ಆಲ್ರೆಡಿ ಭಾರತಕ್ಕೆ ಬಂದಿರೋರು ವಾಪಸ್ ಹೋಗೋಕೆ ಯೋಚನೆ ಮಾಡ್ತಿರೋ ಭಾರತೀಯರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಟ್ರಂಪ್ರ ಆದೇಶದ ಅಡ್ವಾಂಟೇಜ್ ತಗೊಂಡ ಏರ್ಲೈನ್ ಕಂಪನಿಗಳು ಅಮೆರಿಕಗೆ ಡೈರೆಕ್ಟ್ ಫ್ಲೈಟ್ ಟಿಕೆಟ್ ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ. ಇದರಿಂದ ಭಾರತೀಯರು ಪರದಾಡ್ತಿದ್ದಾರೆ. ಅಂದಹಾಗೆ ಅಮೆರಿಕದ H1B ಹೋಲ್ಡರ್ಸ್ ಅಲ್ಲಿ ಭಾರತೀಯರು 70% ಇದ್ದಾರೆ. ಹೀಗಾಗಿ ಭಾರತ ಈ ನಿರ್ಧಾರದಿಂದ ಹೆಚ್ಚು ಪೆಟ್ಟು ತಿಂತಾ ಇದೆ. ಅದರಲ್ಲೂ ಅಮೆರಿಕದಲ್ಲಿ ಸುಮಾರು 15 ಲಕ್ಷ ಭಾರತೀಯರು ಗ್ರೀನ್ ಕಾರ್ಡ್ ಪಡೆಯುವ ಪ್ರಾಸೆಸ್ನಲ್ಲಿದ್ದಾರೆ. ಟ್ರಂಪ್ರ ಈ ಹೊಸ ಆದೇಶದಿಂದ ಈಗ ಇವರೆಲ್ಲ ವಾಪಸ್ ಬರಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ಟ್ರಂಪ್ರ ಈ ನಿರ್ಧಾರ ಭಾರತದಲ್ಲಿ ರಾಜಕೀಯ ಕಿಡಿ ಹೊತ್ತಿಸಿದೆ. ಈ ವೀಸಾ ಕ್ರಮದ ಕುರಿತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ PM ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. PM ಮೋದಿ ಒಬ್ಬ ದುರ್ಬಲ ಪ್ರಧಾನಿ, ವಿದೇಶಗಳಲ್ಲಿರೋ ಭಾರತೀಯ ಹಿತಾಸಕ್ತಿಗಳನ್ನು ಎತ್ತಿ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ 2017ರ ಒಂದು ಹಳೆ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೋದಿ ಟ್ರಂಪ್ ಜೊತೆ ಮಾತುಕತೆ ವೇಳೆ H1B ವೀಸಾ ಬಗ್ಗೆ ಚರ್ಚೆ ಮಾಡಿಲ್ಲ ಅನ್ನೋ ಆರ್ಟಿಕಲ್ ಇದೆ. ಇನ್ನು ಇದೇ ವೀಸಾ ವಿಚಾರವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ PM ಮೋದಿ ವಿರುದ್ಧ ಟೀಕೆ ಮಾಡಿದ್ದಾರೆ. ನಿಮ್ಮ ಬರ್ತ್ಡೇ ದಿನದ ಕಾಲ್ ಬಳಿಕ ನೀವು ರಿಸೀವ್ ಮಾಡಿದ ರಿಟರ್ನ್ ಗಿಫ್ಟ್ ಆಹಾ ಹಿಂಗಿದೆ, ಇದರಿಂದ ಭಾರತೀಯರಿಗೆ ನೋವಾಗ್ತಾ ಇದೆ. ನಿಮ್ಮ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರನಿಂದ ಬರ್ತ್ಡೇ ರಿಟರ್ನ್ ಗಿಫ್ಟ್ ಸಖತ್ತಾಗಿದೆ ಅಂತ ಖರ್ಗೆ ಮೋದಿಗೆ ಕಾಲೆಳೆದು ಬಿಟ್ಟಿದ್ದಾರೆ. ಇತ್ತ PM ನರೇಂದ್ರ ಮೋದಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮಗೆ ಜಗತ್ತಿನೆಲ್ಲ ಕಡೆ ಶತ್ರುಗಳಿಲ್ಲ, ದೊಡ್ಡ ಶತ್ರು ಇಲ್ಲ. ನಮಗಿರೋ ನಿಜವಾದ ಶತ್ರು ಅಂದರೆ ಬೇರೆ ರಾಷ್ಟ್ರಗಳ ಮೇಲಿನ ನಮ್ಮ ಅವಲಂಬನೆ, ಡಿಪೆಂಡೆನ್ಸಿ. ಇದು ದೊಡ್ಡ ಶತ್ರು. ನಾವೆಲ್ಲರೂ ಒಟ್ಟಾಗಿ ಭಾರತದ ಈ ಶತ್ರುವನ್ನ ಸೋಲಿಸೋಣ. ಈ ಅವಲಂಬನೆ ಅನ್ನೋ ಶತ್ರುವನ್ನ ನಿಲ್ಲಿಸಬೇಕು. ಆದಷ್ಟು ನಾವು ವಿದೇಶಗಳ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡಬೇಕು. ನಮ್ಮ ದೇಶ ದೊಡ್ಡ ಮಟ್ಟದಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ. ಇಲ್ಲ ಅಂದ್ರೆ ಜಾಗತಿಕ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧತೆಗೆ ಒಂದಾಗಬೇಕು. ಏನಂದ್ರೆ ನಮ್ಮ ದೇಶ ಇಷ್ಟು ದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರ ಸ್ವಾವಲಂಬಿ ಆಗಬೇಕು, ಇಲ್ಲಾಂದ್ರೆ ಕಷ್ಟ ಅಂತ ಹೇಳಿದ್ದಾರೆ. ಗುಜರಾತ್ನಲ್ಲಿ ನಡೆದ ರ್ಯಾಲಿ ಒಂದರಲ್ಲಿ ಈ ರೀತಿ ಹೇಳಿದ್ದಾರೆ. ಇನ್ನು ಟ್ರಂಪ್ ಆದೇಶಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ಕೂಡ ರಿಯಾಕ್ಟ್ ಮಾಡಿದೆ. ಈ ನಿರ್ಧಾರದಿಂದ H1B ವೀಸಾ ಹೋಲ್ಡರ್ಸ್ ಫ್ಯಾಮಿಲಿಗೆ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅಮೆರಿಕನ್ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಳ್ತಾರೆ ಅಂತ ನಾವು ಭಾವಿಸ್ತೀವಿ. ಸದ್ಯ ಭಾರತ ಈ ಕುರಿತು ಡೀಟೇಲ್ ಆಗಿ ಅನಲೈಸ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಈ ಕುರಿತು ಭಾರತದ IT ಕಂಪನಿಗಳ ಒಕ್ಕೂಟ ನ್ಯಾಸ್ಕಾಮ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಟ್ರಂಪ್ರ ಈ ನಿರ್ಧಾರದಿಂದ ಭಾರತದ ಟೆಕ್ ಕಂಪನಿಗಳಿಗೆ ಎಫೆಕ್ಟ್ ಆಗಬಹುದು. ಈ ರೀತಿ ಸೆಪ್ಟೆಂಬರ್ 21ಕ್ಕೇನೆ ಡೆಡ್ ಲೈನ್ ಇಟ್ಟಿರೋದು ಕಳವಳಕಾರಿ ಸಂಗತಿ ಅಂತ ಹೇಳಿದೆ. ಅಲ್ಲದೆ ಇದರಿಂದ ಅಮೆರಿಕದ ಇನೋವೇಷನ್ ಮತ್ತು ಜಾಬ್ ಎಕಾನಮಿ ಮೇಲೆ ನೆಗೆಟಿವ್ ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿದೆ. ಇನ್ನು ಭಾರತದ ಅತಿ ದೊಡ್ಡ ಕ್ರೂಸ್ ಟರ್ಮಿನಲ್ ಉದ್ಘಾಟಿಸಿದ್ದಾರೆ PM ಮೋದಿ.
ಮುಂಬೈನಲ್ಲಿ ನಿರ್ಮಾಣವಾಗಿದೆ. ಇದು ಮುಂಬೈ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್ MICT ಈಗ ಓಪನ್ ಆಗಿದೆ. ಗುಜರಾತ್ನ ಭಾವನಗರದಲ್ಲಿ ಹಮ್ಮಿಕೊಂಡಿದ್ದ ಸಮುದ್ರ ಸೇ ಸಮೃದ್ಧಿ ಇವೆಂಟ್ನಲ್ಲಿ ವರ್ಚುವಲ್ ಆಗಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ವಾರ್ಷಿಕ 10 ಲಕ್ಷ ಪ್ರಯಾಣಿಕರನ್ನ ಹ್ಯಾಂಡಲ್ ಮಾಡೋ ರೀತಿ ಟರ್ಮಿನಲ್ ವಿನ್ಯಾಸಗೊಳಿಸಲಾಗಿದೆ. ಏಕಕಾಲದಲ್ಲಿ ಇದು ಕ್ರೂಸ್ ಹಡಗುಗಳಿಗೆ ಅವಕಾಶ ಕಲ್ಪಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಟರ್ಮಿನಲ್ನಲ್ಲಿ 72 ಚೆಕ್ ಇನ್ ಸೇರಿದ ಹಾಗೆ ಇಮಿಗ್ರೇಷನ್ ಕೌಂಟರ್ಸ್ ಇವೆ. ಈ ಕ್ರೂಸ್ ಟರ್ಮಿನಲ್ ಭಾರತದ ಕ್ರೂಸ್ ಟೂರಿಸಂ ಸೆಕ್ಟರ್ಗೆ ಉತ್ತೇಜನ ಕೊಡುತ್ತೆ. ಜೊತೆಗೆ ದೇಸಿ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡಿ ದೇಶದ ಆರ್ಥಿಕ ಬೆಳವಣಿಗೆಗೂ ಕೊಡುಗೆಯನ್ನ ಕೊಡುತ್ತೆ. ಪಾಕಿಸ್ತಾನದಲ್ಲಿ ಜನ್ಮ ತಾಳಿದ್ದ ಜೈಷ್ ಉಗ್ರ ಸಂಘಟನೆ ಇನ್ನಿಲ್ಲ. ಪೀಡೆ ತೊಲಗ್ತು ಅಂತ ಅನ್ಕೋಬೇಡಿ, ವಿಚಾರ ಬೇರೆ ಇದೆ. ಆಪರೇಷನ್ ಸಿಂಧೂರ್ ನಂತರ ಈ ಉಗ್ರ ಗ್ಯಾಂಗ್ಗೆ ವಕ್ರದೆಸೆ ಶುರುವಾಗಿದೆ. ಸಿಂಧೂರ್ನಿಂದ ತನ್ನವರನ್ನ ಕಳ್ಕೊಂಡ ಜೈಷ್ ಉಗ್ರ ಸಂಘಟನೆಗೆ ದಿಕ್ಕು ದೆಸೆ ಇಲ್ಲದಂತಾಗಿದೆ. ಯಾವ ಕಡೆಯಿಂದಲೂ ಬಿಡಿಗಾಸು ಬರ್ತಾ ಇಲ್ಲ. ಅದಕ್ಕೆ ಜೈಷ್ ಎ ಮೊಹಮ್ಮದ್ ಅನ್ನೋ ಹೆಸರನ್ನೇ ಅಳಿಸಿ ಹಾಕೋಕೆ ಈ ಉಗ್ರರು ಹೊರಟಿದ್ದಾರೆ. ಮೊದಲಿಗೆ ಹೊಸ ಅವತಾರ ಎತ್ತೋಕೆ ಪ್ಲಾನ್ ಮಾಡ್ತಿದ್ದಾರೆ. ಅಲ್ ಮುರಾಬಿಥೂನ್ ಅಂತ ಹೊಸ ಹೆಸರಿಡೋಕೆ ಮುಂದಾಗಿದ್ದಾರೆ. ಈ ಹೆಸರು ಬದಲಾವಣೆ ಕೇವಲ ಪಾಕಿಸ್ತಾನದ ಒಳಗೆ ಕೆಲಸ ಮಾಡೋಕೆ ಮಾತ್ರ ಅಂತ ಗುಪ್ತಚರ ಮೂಲಗಳು ಹೇಳ್ತಾ ಇವೆ. ಈ ಅಲ್ ಮುರಾಬಿಥೂನ್ ಅಂದ್ರೆ ಅರೇಬಿಕ್ ಭಾಷೆಯಲ್ಲಿ ಡಿಫೆಂಡರ್ಸ್ ಅಂತೆ. ನಂಬಿಕೆ ಹಾಗೂ ಮತದ ಡಿಫೆಂಡರ್ಸ್ ಅಂತೆ, ರಕ್ಷಕರಂತೆ. ಇರ್ಬೋದು ಸಾಂಸ್ಕೃತಿಕವಾಗಿ ಅಥವಾ ಧಾರ್ಮಿಕವಾಗಿ ಆ ಒಂದು ಟರ್ಮ್ ಇರ್ಬೋದು. ಅದನ್ನ ಈ ಉಗ್ರರು ಈಗ ಇವರು ಬಳಸೋಕೆ ಹೊರಟಿದ್ದಾರೆ. ಆ ಧಾರ್ಮಿಕ ಪದವನ್ನ ಉಗ್ರರು ಈ ಜೈಷನ್ನ ಹುಟ್ಟು ಹಾಕಿದ್ದ ಉಗ್ರ ಭೂಪ ಮಸೂದ್ ಅಜರ್ನ ಸಹೋದರ, ಯಾರಳಿ ಸಹೋದರ, ಮೃತಪಟ್ಟಿರೋ ಯೂಸುಫ್ ಅಜರ್, ಆತನಿಗೆ ಗೌರವ ಕೊಡೋಕೆ ಸಮಾರಂಭ ಇಟ್ಕೊಂಡಿದ್ದಾರೆ. ಅದರಲ್ಲಿ ನಾಮಕರಣ, ಈ ಮರುನಾಮಕರಣದ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರಂತೆ. ಜೈಷ್ ಸಂಘಟನೆ ಮೇಲೆ ನಾನಾ ಸ್ಯಾಂಕ್ಷನ್ಸ್ ಇರೋದ್ರಿಂದ ಈ ಉಗ್ರರಿಗೆ ಫಂಡಿಂಗ್ ಕಲೆಕ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಅದು ಕೂಡ ಆಪರೇಷನ್ ಸಿಂಧೂರ್ ವೇಳೆ ಪಾಕ್ನ ಬಹವುಲ್ಪುರ್ನಲ್ಲಿದ್ದ ಇವುಗಳ ಬೇಸ್ ನುಚ್ಚುನೂರಾಗಿತ್ತು. ಅದನ್ನ ಮರು ನಿರ್ಮಾಣ ಮಾಡೋ ಕೆಲಸ ಕೂಡ ಜೈಷ್ ಉಗ್ರ ಗುಂಪು ಶುರು ಹಚ್ಕೊಂಡಿದೆ. ಆದ್ರೆ ಇದಕ್ಕೆ ಸರಿಯಾಗಿ ಫಂಡಿಂಗ್ ಸಿಗದೆ ಕಷ್ಟ ಆಗ್ತಿದೆ. ಸೊ ಸ್ಯಾಂಕ್ಷನ್ಸ್ ನಿಂದ ತಪ್ಪಿಸ್ಕೊಂಡು ಫಂಡಿಂಗ್ ಸರಾಗವಾಗಿ ಮಾಡೋಕೆ ಉಗ್ರರು ಈ ಮರುನಾಮಕರಣಕ್ಕೆ ಪ್ಲಾನ್ ಹಾಕಿದ್ದಾರೆ ಅಂತ ವರದಿಯಾಗಿದೆ. ಈ ಜೈಷ್ ಉಗ್ರ ಸಂಘಟನೆಗೆ ಶುರುವಾಗಿರೋ ಕೇಡು ದಿನಗಳ ಬಗ್ಗೆ ಕಳೆದ ಜುಲೈನಲ್ಲಿ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಒಂದು ರಿಪೋರ್ಟ್ ಕೊಟ್ಟಿತ್ತು. ಅದರಲ್ಲಿ ಪ್ರಸ್ತುತ ಜೈಷ್ ಉಗ್ರ ಸಂಘಟನೆ ಹಣಕಾಸು ಸಮಸ್ಯೆಯನ್ನ ಫೇಸ್ ಮಾಡ್ತಿದೆ. ಅದಕ್ಕಾಗಿ ಈ ವಾಲೆಟ್ಸ್ ಮತ್ತು UPI ನಂತಹ ಡಿಜಿಟಲ್ ಪೇಮೆಂಟ್ಸ್ ಕಡೆಗೆ ಮುಖ ಮಾಡ್ತಿದೆ. ಈ ಸಂಬಂಧ ನಾವು ಈಗ ಆಲ್ರೆಡಿ ಜೈಷ್ ಮತ್ತು ಉಗ್ರ ಮಸೂದ್ ಅಜರ್ ಫ್ಯಾಮಿಲಿಗೆ ಲಿಂಕ್ ಇರೋ 5 ಈ ವಾಲೆಟ್ಸ್ ಟ್ರೇಸ್ ಮಾಡಿದ್ದೇವೆ. ಹೀಗೆ ಮಾಡಿ ಸುಮಾರು 4 ಬಿಲಿಯನ್ ಪಾಕ್ ರೂಪಿ ಸಂಗ್ರಹಿಸಿ ಅದರಿಂದ ಮರ್ಕಜ್ ಉಗ್ರರಿಗೆ ತರಬೇತಿ ಕೊಡೋ ಈ ಕೇಂದ್ರಗಳನ್ನ ಮತ್ತೆ ಪುನರ್ ನಿರ್ಮಿಸೋದು ಅವರ ಉದ್ದೇಶ ಆಗಿತ್ತು. ಈಗ ಫಂಡಿಂಗ್ ಜಾಸ್ತಿ ಮಾಡೋಕೆ ಈ ಗುಂಪು ಪಾಕಿಸ್ತಾನದ ಒಳಗೆ ತನ್ನ ಹೆಸರನ್ನೇ ಚೇಂಜ್ ಮಾಡ್ತಿದೆ ಅನ್ನೋ ಮಾಹಿತಿ ಬಂದಿದೆ. ಏನೋ ಬುರುಡೆ ಫೈಲ್ಸ್ ನಲ್ಲಿ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸದ್ಯ ಅರೆಸ್ಟ್ ಆಗಿರೋ ಚಿನ್ನಯ್ಯ ಮುಖಾಮುಖಿಯಾಗಿ ಕುಳಿತು ಮಾತನಾಡಿರೋ ವಿಡಿಯೋ ಬಹಿರಂಗ ಆಗಿದೆ. ತಿಮರೋಡಿ ಮನೆಯಲ್ಲಿ 2 ವರ್ಷದ ಹಿಂದೆ ಭೇಟಿಯಾಗಿದ್ದ ವಿಡಿಯೋ, ಅದರಲ್ಲಿ ಆರೋಪಿ ಚಿನ್ನಯ್ಯ ಸ್ಪಾಟ್ ನಂಬರ್ 17ರ ಬಗ್ಗೆ ಮಾತನಾಡಿರೋದು ರೆಕಾರ್ಡ್ ಆಗಿದೆ. ಗೊಮ್ಮಟ ಬೆಟ್ಟದಿಂದ ಬರುವ ಫಸ್ಟ್ ಟರ್ನಲ್ಲಿ ಏನಿಲ್ಲ ಅಂದ್ರೂ 70ಕ್ಕೂ ಅಧಿಕ ಹೂತು ಹಾಕಿದ್ದೀನಿ. ನಾನು ಬಸ್ ಸ್ಟ್ಯಾಂಡ್ನಿಂದ ತರಕಾರಿ ತಗೊಂಡು ಹೋಗೋ ಗಾಡಿಯಲ್ಲಿ ತಂದು ಹೂತು ಹಾಕಿದ್ದೀನಿ ದೇಹಗಳನ್ನ. ಯಾವ ನೆಲ ಒಣಗಿರುತ್ತೋ ಅಲ್ಲಿ ಹೂತು ಹಾಕಿದ್ದೀನಿ. ಏನೋ ನೇತ್ರಾವತಿ ತೀರದಲ್ಲಿ ಹೆಣ ಹೂತು ಹಾಕಿದಕ್ಕೆ ಲೆಕ್ಕವೇ ಇಲ್ಲ ಅಂತ ಚೆನ್ನಯ್ಯ ಹೇಳಿದ್ದಾನೆ ಆ ವಿಡಿಯೋದಲ್ಲಿ. ಅಲ್ಲದೆ ಹಲವು ವಿಚಾರಗಳ ಬಗ್ಗೆ ಚೆನ್ನಯ್ಯ ಮತ್ತು ತಿಮರೋಡಿ ಮಾತನಾಡಿದ್ದಾರೆ. ಈ ವಿಡಿಯೋ ವಿಚಾರವಾಗಿ ಚೆನ್ನಯ್ಯರ 2ನೇ ಪತ್ನಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈಗ ಸೌಜನ್ಯ ಮಾವ ವಿಠಲ್ ಗೌಡರೇ ನಮ್ಮನ್ನ ತಿಮರೋಡಿ ಮನೆಗೆ ಕರ್ಕೊಂಡು ಹೋಗಿದ್ದು ಅಂತ ಹೇಳಿದ್ದಾರೆ. ಸ್ವಲ್ಪ ಕೆಲಸ ಇದೆ ಬನ್ನಿ ಅಂತ ವಿಠಲ್ ಗೌಡರೇ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಅಂತ ಚೆನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೀವ್ರ ಆಕ್ರೋಶ ಮತ್ತು ವಿರೋಧಕ್ಕೆ ಕಾರಣವಾಗಿರೋ ರಾಜ್ಯ ಸರ್ಕಾರದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ರಿಯಾಕ್ಟ್ ಮಾಡಿದೆ. ಪ್ರಾಜೆಕ್ಟ್ ನಡೀತಾ ಇರೋ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಸಲ್ಲಿಸಿ ಅಂತ ಮಂಡಳಿಯ ಸದಸ್ಯರಿಗೆ ನಿರ್ದೇಶನ ಕೊಟ್ಟಿದೆ. ಸ್ಥಾಯಿ ಸಮಿತಿಯ 85ನೇ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಜೂನ್ನಲ್ಲಿ ನಡೆದ ಸಭೆಯಲ್ಲಿ ಈ ಯೋಜನೆಗೆ ತಾತ್ವಿಕ ಒಪ್ಪಿಗೆ ನೀಡಿದ್ದಕ್ಕೆ ಮಂಡಳಿಯ ಸದಸ್ಯರಾದ HS ಸಿಂಗ್ ಮತ್ತು R ಸುಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಯೋಜನೆ ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿ ಅನುಷ್ಠಾನಗೊಳ್ಳುತ್ತೆ. ಈ ಪ್ರದೇಶವನ್ನ ಈಗ ಆಲ್ರೆಡಿ ಯುನೆಸ್ಕೋದ ಜೀವ ವೈವಿಧ್ಯ ತಾಣ ಅಂತ ಗುರುತಿಸಲಾಗಿದೆ ಅಂತ ಹೇಳಿದ್ರು. ಜೊತೆಗೆ ಇಂತಹ ದೊಡ್ಡ ಯೋಜನೆಗಳನ್ನ ಪರಿಶೀಲನೆ ಮಾಡೋಕೆ ಸಾಕಷ್ಟು ಟೈಮ್ ಬೇಕು. ತರಾತುರಿಯಲ್ಲಿ ಅನುಮೋದನೆ ಸರಿಯಲ್ಲ.
ಪ್ರಸ್ತಾವನೆಯನ್ನ ಮರುಪರಿಶೀಲಿಸುವ ಅಗತ್ಯತೆ ಇದೆ ಅಂತ ಹೇಳಿದ್ರು. ಈಗ ಸ್ಥಳ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿ ಅಂತ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ನಿರ್ದೇಶನ ಕೊಟ್ಟಿದೆ. ಇನ್ನು ಕರ್ನಾಟಕದ ಪ್ರಮುಖ ಶ್ರೀಮಂತ ದೇಗುಲ ಅಂತ ಕರೆಸಿಕೊಳ್ಳೋ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಪೂಜೆ ಸಲ್ಲಿಸುವ ಭಕ್ತಾದಿಗಳಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ರಾಜ್ಯದ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ಕುಕ್ಕೆ ಸುಬ್ರಹ್ಮಣ್ಯ ಸೇರಿ 9 ದೇಗುಲಗಳ ಸೇವಾ ಶುಲ್ಕವನ್ನ ಜಾಸ್ತಿ ಮಾಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ಯೋಗ ನರಸಿಂಹ ಸ್ವಾಮಿ, ನಂದಿ ತೀರ್ಥ, ಮಹಾಗಣಪತಿ ಟೆಂಪಲ್, ಹಾಗೆ ಚಿಕ್ಕಬಳ್ಳಾಪುರ ವೀರಾಶ್ವತ ನಾರಾಯಣ ಸ್ವಾಮಿ, ವೆಂಕಟರಮಣ ದೇಗುಲ ಇಲ್ಲೆಲ್ಲ ಸೇವಾ ಶುಲ್ಕವನ್ನ ಹೆಚ್ಚಿಸಲಾಗಿದೆ. ಇನ್ಮೇಲೆ ಬೆಳಗಾವಿಯಲ್ಲೂ ತಿಮ್ಮಪ್ಪರ ದರ್ಶನ ಸಿಗುತ್ತೆ. ಯಾಕಂದ್ರೆ ತಿರುಪತಿ ತಿಮ್ಮಪ್ಪರ ದೇವಸ್ಥಾನ ನಿರ್ವಹಣೆ ಮಾಡ್ತಿರೋ ಟಿಟಿಡಿ ಟ್ರಸ್ಟ್ ಬೆಳಗಾವಿಯಲ್ಲೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇಗುಲವನ್ನ ನಿರ್ಮಾಣ ಮಾಡುತ್ತೆ. ಎಲ್ಲಿ? ಬೆಳಗಾವಿಯ ಕೋಳಿಕೊಪ್ಪದಲ್ಲಿ ದೇಗುಲ ನಿರ್ಮಾಣಕ್ಕೆ ಅನುಮೋದನೆ ಕೊಡಲಾಗಿದೆ. ಅತಿವೃಷ್ಟಿಯಿಂದ ತತ್ತರಿಸಿರೋ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಹೆಸರು ಕಾಳು, ಉದ್ದಿನ ಕಾಳು, ನೆಲಗಡಲೆ ಅಂದ್ರೆ ಶೇಂಗಾ, ಸೋಯಾಬೀನ್, ಸೂರ್ಯಕಾಂತಿ ಧಾನ್ಯಗಳನ್ನ ಕೇಂದ್ರದ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಈ ನಿರ್ದೇಶನದ ಪ್ರಕಾರ ರಾಜ್ಯ ಸರ್ಕಾರ ಕೇಂದ್ರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ 38,000 ಮೆಟ್ರಿಕ್ ಟನ್ ಹೆಸರುಕಾಳು, 60,810 ಮೆಟ್ರಿಕ್ ಟನ್ ಉದ್ದು, 15,650 ಮೆಟ್ರಿಕ್ ಟನ್ ಸೂರ್ಯಕಾಂತಿ, 61,148 ಮೆಟ್ರಿಕ್ ಟನ್ ಕಡಲೆ ಬೀಜ ಮತ್ತು 1,15,000 ಮೆಟ್ರಿಕ್ ಟನ್ ಸೋಯಾಬೀನ್ ಖರೀದಿ ಮಾಡುತ್ತೆ. ಈ ನಿರ್ದೇಶನದ ಬೆನ್ನಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರ್ನಾಟಕದ ರೈತರಿಗೆ ಕಲ್ಪಿಸಿರೋ ಈ ಬೆಂಬಲ ಬೆಲೆ ಯೋಜನೆ ನೆರವನ್ನ ರಾಜ್ಯ ಸರ್ಕಾರ ತ್ವರಿತವಾಗಿ ಜಾರಿಗೊಳಿಸಬೇಕು. ಕೂಡಲೇ ರಾಜ್ಯಾದ್ಯಂತ ಜಿಲ್ಲಾವಾರು ಖರೀದಿ ಕೇಂದ್ರವನ್ನು ತೆರೆದು ಖರೀದಿ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆ ಬೆನ್ನಲ್ಲೇ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆಯನ್ನ ಕಮ್ಮಿ ಮಾಡಿದೆ. ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಉತ್ಪನ್ನಗಳು, ತುಪ್ಪ, ಬೆಣ್ಣೆ, ಪನೀರ್, ಗುಡ್ ಲೈಫ್ ಹಾಲು, ಐಸ್ ಕ್ರೀಮ್ ಉತ್ಪನ್ನ, ಸಂಸ್ಕರಿಸಿದ ಚೀಸ್, ಖಾರ ಉತ್ಪನ್ನ, ಬಾದಾಮ್ ಹಾಲಿನ ಪುಡಿ ಸೇರಿ ಆಲ್ಮೋಸ್ಟ್ ಎಲ್ಲ ಉತ್ಪನ್ನಗಳ ಬೆಲೆಯನ್ನು ಡೌನ್ ಮಾಡಿದ್ದಾರೆ. ಹಾಲು ಮತ್ತು ಮೊಸರಿನ ದರಗಳಲ್ಲಿ ಸದ್ಯಕ್ಕೆ ಯಾವುದೇ ಚೇಂಜಸ್ ಇಲ್ಲ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಜಾತಿ ಜನಗಣತಿ ನಡೆಯುವುದು ಖಚಿತ ಆಗಿದೆ ಕರ್ನಾಟಕ ಸರ್ಕಾರದ ಕಡೆಯಿಂದ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಪರಿಶೀಲನೆಗೆ ಸಮೀಕ್ಷೆ ನಡೆಸ್ತಾ ಇದ್ದೀವಿ. ಸಮೀಕ್ಷೆಗೆ ರೆಡಿ ಇರುವಂತೆ ರಾಜ್ಯದ ಜನತೆಗೆ ಆದೇಶದ ಮೂಲಕ ತಿಳಿಸಲಾಗಿದೆ ಅಂತ ಸರ್ಕಾರ ಹೇಳಿದೆ. ದೇಶದ ಎಲ್ಲ ರಾಜ್ಯಗಳ ಸಾಲ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿರುವ ಬಗ್ಗೆ ಕಳವಳಕಾರಿ ಮಾಹಿತಿ ಸಿಕ್ಕಿದೆ. ಎಲ್ಲ 28 ರಾಜ್ಯಗಳ ಸಾಲ ಕಳೆದ 10 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗಿದೆ. 2013-14ರಲ್ಲಿ ಕೇವಲ 17.57 ಲಕ್ಷ ಕೋಟಿ ಇದ್ದ ರಾಜ್ಯಗಳ ಸಾಲ 2022-23ರ ವೇಳೆಗೆ 59.60 ಲಕ್ಷ ಕೋಟಿಗೆ ರೀಚ್ ಆಗಿದೆ. ಎಲ್ಲ ರಾಜ್ಯಗಳ ಫಿನಾನ್ಸ್ ಸೆಕ್ರೆಟರಿಗಳ ಕಾನ್ಫರೆನ್ಸ್ ನಡೆಯಿತು. ಈ ವೇಳೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂದ್ರೆ ಸಿಎಜಿ ಕೆ ಸಂಜಯ್ ಮೂರ್ತಿ ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ರಾಜ್ಯಗಳ ಒಟ್ಟು ಪಬ್ಲಿಕ್ ಸಾಲ ಅಂದ್ರೆ ಆಂತರಿಕ ಸಾಲಗಳು, ಲೋನ್ಗಳು ಮತ್ತು ಕೇಂದ್ರದಿಂದ ತಗೊಂಡ ಅಡ್ವಾನ್ಸ್ ಎಲ್ಲ ಸೇರಿ 59 ಲಕ್ಷ ಕೋಟಿಗೂ ಅಧಿಕ ಇದೆ ಅಂತ ಹೇಳಿದ್ದಾರೆ. ಎಲ್ಲ ರಾಜ್ಯಗಳ ಜಿಎಸ್ಟಿಪಿ ಮೌಲ್ಯ 259 ಲಕ್ಷ ಕೋಟಿ ಇರೋದು ಕೂಡ ಗೊತ್ತಾಗಿದೆ ಟೋಟಲ್ ಆಗಿ. ಈ ವರದಿ ಪ್ರಕಾರ ಪಂಜಾಬ್ ಅತಿ ಹೆಚ್ಚು ಸಾಲಗಾರ, ತನ್ನ ಜಿಡಿಪಿಯ 40%ಗೂ ಅಧಿಕ ಸಾಲ ಮಾಡಿದೆ. ಬಳಿಕ 37.15% ನೊಂದಿಗೆ ನಾಗಾಲ್ಯಾಂಡ್, 33.70% ನೊಂದಿಗೆ ಪಶ್ಚಿಮ ಬಂಗಾಳ 2 ಮತ್ತು 3ನೇ ಸ್ಥಾನದಲ್ಲಿವೆ. ಒಡಿಶಾ ಅತಿ ಕಡಿಮೆ 8.45% ಸಾಲ ಮಾಡಿದೆ. ಮಹಾರಾಷ್ಟ್ರ 14.64% ಮತ್ತು ಗುಜರಾತ್ 16.37% ಅತಿ ಕಡಿಮೆ ಸಾಲ ಮಾಡಿ ಬಾಟಮ್ನಲ್ಲಿದ್ದಾರೆ ಇವರೆಲ್ಲ. ಸ್ನೇಹಿತರೆ, ದೇಶದ ಸಾಲಕ್ಕೆ ಸಂಬಂಧಪಟ್ಟಂತೆ ನಾವು ಇತ್ತೀಚೆಗಷ್ಟೇ ರಿಪೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದನ್ನು ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಬೋದು. ಫುಲ್ ನ್ಯೂಸ್ನಲ್ಲೂ ಕೂಡ ನಾವು ಎಂಡಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಫುಲ್ ನ್ಯೂಸ್ ಮುಗಿತಾ ಅದಕ್ಕೆ ಜಂಪ್ ಆಗ್ಬೋದು. ಡೀಟೇಲ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀವಿ ನಾವು. ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಕಾರಿಡಾರ್ನಲ್ಲಿ ಹೊಸ ಡೆವಲಪ್ಮೆಂಟ್ ಆಗಿದೆ. ಮಹಾರಾಷ್ಟ್ರದ ಶಿಲ್ಪಾಟ ಮತ್ತು ಘನ್ಸೋಲಿ ನಡುವಿನ ಸುಮಾರು 4.88 ಕಿಲೋಮೀಟರ್ ಉದ್ದದ ಟನಲ್ ಕೊರೆಯೋ ಕಾರ್ಯ ಪೂರ್ಣ ಆಗಿದೆ. ಇದು ಶಿಲ್ಪಾಟ ಮತ್ತು ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ನಡುವಿನ 21 ಕಿಲೋಮೀಟರ್ ಉದ್ದದ ಅಂಡರ್ಗ್ರೌಂಡ್ ಮಾರ್ಗದ ಒಂದು ಭಾಗ ಇದೀಗ ಪೂರ್ಣ ಆಗಿದೆ. ಇನ್ನು 16 ಕಿಲೋಮೀಟರ್ ಬಾಕಿ ಇದೆ. ಇದನ್ನು ಕೇಂದ್ರ ಮಂತ್ರಿ ಅಶ್ವಿನಿ ವೈಷ್ಣವ್ ರೈಲ್ವೆ ಮಂತ್ರಿ ಪರಿಶೀಲಿಸಿದ್ದಾರೆ. ಸೂರತ್ ಬಿಲಿಮೋರಾ ಸೆಕ್ಷನ್ನಲ್ಲಿ ಬರೋ ಈ ಯೋಜನೆಯ ಮೊದಲ ಹಂತದ ಹೈಸ್ಪೀಡ್ ಕಾರಿಡಾರ್ 2027 ಡಿಸೆಂಬರ್ನಲ್ಲಿ ಆರಂಭ ಆಗುತ್ತೆ. ಎರಡನೇ ಹಂತ 2028ರಲ್ಲಿ ಥಾಣೆಗೆ ರೀಚ್ ಆಗುತ್ತೆ. ಕೊನೆ ಹಂತ 2029ರಲ್ಲಿ ಮುಂಬೈ ನಗರವನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಭಾರತೀಯ ಸಿನಿಮಾ ರಂಗಕ್ಕೆ ಕೊಟ್ಟ ಕೊಡುಗೆಗಾಗಿ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರಿಗೆ ಕೇಂದ್ರ ಸರ್ಕಾರ 2023ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಿದೆ. ಈ ಅವಾರ್ಡ್ನ ಸೆಲೆಕ್ಷನ್ ಕಮಿಟಿ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರ ಘೋಷಿಸಿದೆ. ಸೆಪ್ಟೆಂಬರ್ 23ನೇ ತಾರೀಕು ನಡೆಯಲಿರುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ.
ಇನ್ನು ಭಾರತೀಯ ವಿದೇಶಾಂಗ ಇಲಾಖೆ ಇರಾನ್ಗೆ ಹೊರಟವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ, ಅಡ್ವೈಸರಿ ಜಾರಿ ಮಾಡಿದೆ. ಸುಳ್ಳು ಉದ್ಯೋಗದ ಭರವಸೆ ನೀಡಿ ಭಾರತೀಯರನ್ನ ಇರಾನ್ಗೆ ಸೆಳೆಯಲಾಗ್ತಿದೆ. ಅಲ್ಲಿ ಅವ್ರನ್ನ ಕ್ರಿಮಿನಲ್ ಗ್ಯಾಂಗ್ಗಳು ಅಪಹರಿಸ್ತಾ ಇವೆ. ಅಲ್ಲದೆ ಬಿಡುಗಡೆಗೆ ಅವರ ಫ್ಯಾಮಿಲಿ ಹತ್ರ ಹಣ ಕೊಡುವಂತೆ ಕೇಳ್ತಿದ್ದಾರೆ. ಇಂಥ ಹಲವು ಘಟನೆಗಳು ವರದಿಯಾಗಿವೆ. ಹೀಗಾಗಿ ಕೇರ್ಫುಲ್ ಆಗಿರಿ ಅಂತ ಅಡ್ವೈಸರಿ ಜಾರಿ ಮಾಡಲಾಗಿದೆ. ಇನ್ನು ಯುರೋಪ್ನಾದ್ಯಂತ ಹಲವು ಏರ್ಪೋರ್ಟ್ಗಳಲ್ಲಿ ದೊಡ್ಡ ಸೈಬರ್ ದಾಳಿಯಾಗಿದೆ. ಹ್ಯಾಕರ್ಗಳು ಏರ್ಪೋರ್ಟ್ನ ಚೆಕ್ ಇನ್ ಮತ್ತು ಬೋರ್ಡಿಂಗ್ ಸಿಸ್ಟಮ್ಗಳ ಮೇಲೆ ಸೈಬರ್ ಅಟ್ಯಾಕ್ ಮಾಡಿದ್ದಾರೆ. ಲಂಡನ್ನ ಹೀಥ್ರೂ, ಜರ್ಮನಿ ರಾಜಧಾನಿ ಬರ್ಲಿನ್ ಮತ್ತು ಬೆಲ್ಜಿಯಂ ರಾಜಧಾನಿ ಬ್ರುಸೆಲ್ಸ್ ನಲ್ಲಿರುವ ಏರ್ಪೋರ್ಟ್ಗಳಲ್ಲಿ ಈ ರೀತಿ ದಾಳಿಗಳಾಗಿವೆ. ಇದರಿಂದ ಹಲವು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ. ಜೊತೆಗೆ ಕೆಲ ವಿಮಾನಗಳ ಸಂಚಾರದಲ್ಲಿ ವಿಳಂಬ ಉಂಟಾಗಿದೆ. ಇದರಿಂದ ಸಾವಿರಾರು ಪ್ರಯಾಣಿಕರು ಸಮಸ್ಯೆ ಅನುಭವಿಸಿದ್ದಾರೆ. ವಿಮಾನ ನಿಲ್ದಾಣಗಳು ಮತ್ತು ಏರ್ಲೈನ್ ಸಿಸ್ಟಮ್ಗಳನ್ನು ಆಪರೇಟ್ ಮಾಡೋ ಕೊಲಿನ್ಸ್ ಏರೋಸ್ಪೇಸ್ ಕಂಪನಿ ಈ ಸೈಬರ್ ದಾಳಿ ಬಗ್ಗೆ ವರದಿ ಮಾಡಿದೆ. ಇನ್ನು ಏಷ್ಯಾ ಕಪ್ ಸೂಪರ್ 4 ಹಂತದಲ್ಲಿ ಭಾರತ ಮತ್ತು ಪಾಕ್ ನಡುವೆ ಭಾನುವಾರ ದುಬೈನಲ್ಲಿ ಮತ್ತೆ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಈ ಪಂದ್ಯಕ್ಕೂ ಮುನ್ನ ಇದ್ದ ಪ್ರೀ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ಪಾಕ್ ಕ್ಯಾನ್ಸಲ್ ಮಾಡಿದೆ. ಈ ಮೂಲಕ ಪಾಕ್ ಈ ಏಷ್ಯಾ ಕಪ್ನಲ್ಲಿ UAE ವಿರುದ್ಧದ ಮ್ಯಾಚ್ ಬಳಿಕ 2ನೇ ಸಲ ಈ ತರ ಮಾಡಿದಂತಾಗಿದೆ. ಆದರೆ ಅದಕ್ಕೆ ಕಾರಣ ಇನ್ನಷ್ಟೇ ಸ್ಪಷ್ಟವಾಗಬೇಕು. ಇನ್ನು ಭಾರತ ಜೊತೆಗಿನ ಈ ಬಿಗ್ ಫೈಟ್ಗೂ ಮುನ್ನ ಪಾಕ್ ತನ್ನ ಟೀಮ್ಗೆ ಕ್ರೀಡಾ ಮನೋಶಾಸ್ತ್ರಜ್ಞ ಡಾಕ್ಟರ್ ರಾಹಿಲ್ ಕರೀಂ ಅನ್ನೋರನ್ನ ನೇಮಿಸಿಕೊಂಡಿದೆ ಥೆರಪಿ ಕೊಡಕ್ಕೆ. ಮೊದಲೇ ಕುಗ್ಗ್ ಹೋಗಿರೋ ಪಾಕ್ ಟೀಮ್ಗೆ ಆತ್ಮವಿಶ್ವಾಸ ತುಂಬೋಕೆ, ಮಾನಸಿಕವಾಗಿ ಬಲ ತುಂಬೋಕೆ ಇವ್ರನ್ನ ಹೈರ್ ಮಾಡ್ಕೊಳ್ಳಲಾಗಿದೆಯಂತೆ. ಅದೇನು ಮೋಡಿ ಮಾಡ್ತಾರೋ ನೋಡಬೇಕೀಗ ಭಾನುವಾರದ ಮ್ಯಾಚಲ್ಲಿ. ಹಾಗಾದ್ರೆ ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ತಿಲ್ಲ, ಹೇಳುತ್ತಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.